ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ನಾನಿವತ್ತು ಮಕ್ಕಳಿಗೆ ಇಷ್ಟವಾಗುವಂತಹ ಪಾಸ್ತಾವನ್ನು ಯಾವುದೇ ಸಾಸನ್ನು ಬಳಸದೆ ಅತ್ಯಂತ ರುಚಿಯಾದ ರೀತಿಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಈ ಟೊಮೆಟೊ ಪಾಸ್ತಾ ಮಾಡೋದಕ್ಕೆ ಮಿಕ್ಸರ್ ಜಾರಿಗೆ 3 ಟೊಮೆಟೊವನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ನಾನು ಮಾಡಿರುವ ಪಾಸ್ತಾ ಕ್ವಾಂಟಿಟಿಗೆ 5 ಟೊಮೆಟೊವನ್ನು ಸೇರಿಸ್ಬೋದು ಅಂತ ನನಗನ್ನಿಸ್ತು. ಇದೇ ಕ್ವಾಂಟಿಟಿಯಲ್ಲಿ ನೀವು ಮಾಡೋದಾದ್ರೆ 5 ಟೊಮೆಟೊವನ್ನ ಸೇರಿಸ್ಕೊಳ್ಳಿ. 7ರಿಂದ 8 ಎಸಳು ಬೆಳ್ಳುಳ್ಳಿ, 3 ಒಣಮೆಣಸು, 1 ಚಮಚ ಸಕ್ಕರೆ, 1/4 ಚಮಚ ಉಪ್ಪು, ಇವಿಷ್ಟನ್ನು ನೀರನ್ನು ಬಳಸದೆ ರುಬ್ಬಿ ನೋಡಿ ಈ ಹದದಲ್ಲಿ ಪೇಸ್ಟನ್ನು ತಯಾರಿಸಿ. ನಾನಿಲ್ಲಿ 400 ಗ್ರಾಮ್ಸ್ನಷ್ಟು ಪಾಸ್ತಾವನ್ನು ತಗೊಂಡಿದ್ದೇನೆ. ಬೇರೆ ಬೇರೆ ವೆರೈಟಿ ಹಾಗೂ ಶೇಪ್ನಲ್ಲಿ ಈ ಪಾಸ್ತಾ ಲಭ್ಯ ಇದೆ. ನಾನಿಲ್ಲಿ ಗೋಧಿಯಿಂದ ತಯಾರಿಸಿರುವ ಪಾಸ್ತಾ ತಗೊಂಡಿರೋದು. ಇದನ್ನು ಕುದಿತಾ ಇರುವ ನೀರಿಗೆ ಹಾಕಿ ನಾನು ಅಂದಾಜು 4 ಲೀಟರ್ ನೀರು ಕುದಿಯೋದಕ್ಕೆ ಇಟ್ಟಿದ್ದೆ. ಕುದಿತಾ ಇರುವ ನೀರಿಗೆ ಪಾಸ್ತಾ ಹಾಕಿ ಚೆನ್ನಾಗಿ ತಳದಿಂದಲೇ ಮಿಕ್ಸ್ ಮಾಡಿ ಒಂದು 90% ಬೇಯಿಸಬೇಕು. 10 ನಿಮಿಷದಲ್ಲಿ ಬೆಂದು ಸಹ ಸಿಗತ್ತೆ. ಬೆಂದಿರುವ ಪಾಸ್ತಾವನ್ನು ನೀರಿನಿಂದ ಬೇರ್ಪಡಿಸಬೇಕು. ನನಗೆ ಆ ಕ್ಲಿಪ್ಪಿಂಗ್ಸ್ ಇಲ್ಲಿ ಮಿಸ್ ಆಗಿದೆ. ಇನ್ನು ಬಾಣಲೆಗೆ 4 ಚಮಚ ಬೆಣ್ಣೆ ಹಾಗೂ 2 ಚಮಚ ಎಣ್ಣೆ ಹಾಕಿ ಬಿಸಿ ಆದಮೇಲೆ 1/4 ಚಮಚ ಜೀರಿಗೆ ಹಾಕಿ ಚಿಕ್ಕದಾಗಿ ಕಟ್ ಮಾಡಿರುವ 7ರಿಂದ 8 ಎಸಳು ಬೆಳ್ಳುಳ್ಳಿಯನ್ನು ಹಾಕಿ ಬೆಳ್ಳುಳ್ಳಿಯನ್ನು ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿರುವ ಒಂದು ಈರುಳ್ಳಿಯನ್ನು ಹಾಕಿ ಬಾಡಿಸಬೇಕು. ಚಿಕ್ಕದಾಗಿ ಕಟ್ ಮಾಡಿರುವ ಒಂದು ಟೊಮೆಟೊ, ಒಂದು ಕ್ಯಾಪ್ಸಿಕಮ್ ಹಾಗೂ ಒಂದು ಕ್ಯಾರೆಟ್ ಅನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೀರನ್ನು ಸೇರಿಸದೆ ತರಕಾರಿಯನ್ನು 80% ಆಗುವಷ್ಟು ಎಣ್ಣೆಯಲ್ಲೇ ಹುರ್ಕೊಳ್ತಾ ಬೇಯಿಸಬೇಕು. ನಂತರ ರುಬ್ಬಿರುವ ಟೊಮೆಟೊ ಪೇಸ್ಟನ್ನು ಹಾಕಿ ಒಂದು 1/4 ಕಪ್ ಆಗುವಷ್ಟು ನೀರನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ನಿಧಾನ ಉರಿಯಲ್ಲೇ 3ರಿಂದ 4 ನಿಮಿಷ ಹಾಗೇ ಬಿಡಿ. ಈಗ ತರಕಾರಿಯೊಂದಿಗೆ ಟೊಮೆಟೊ ಪೇಸ್ಟ್ ಚೆನ್ನಾಗಿ ಮಿಕ್ಸ್ ಆಗಿ ಹಸಿ ಸ್ಮೆಲ್ ಸಹ ಹೋಗಿರತ್ತೆ. ಈ ಹಂತದಲ್ಲಿ 1 ಚಮಚ ಗರಂ ಮಸಾಲ, 1 ಚಮಚ ಜೀರಿಗೆ ಪುಡಿ, 1 ಚಮಚ ಚಾಟ್ ಮಸಾಲ ಹಾಕಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಬೇಯಿಸಿಟ್ಟಿರುವ ಪಾಸ್ತಾವನ್ನು ಹಾಕ್ಕೊಳ್ಬೇಕು. ಪಾಸ್ತಾ ತುಂಬಾ ಮೆತ್ತಗೆ ಬೇಯಿಸಬಾರ್ದು. ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡಿ ಕೊನೆಯಲ್ಲಿ 1 ಚಮಚ ಆರಿಗ್ಯಾನೋ ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 1 ನಿಮಿಷ ಬಿಡಿ. ನಂತರ ಸರ್ವ್ ಮಾಡೋದಕ್ಕೆ ಟೊಮೆಟೊ ಪಾಸ್ತಾ ರೆಡಿ ಆಗತ್ತೆ. ರೆಸಿಪಿಯನ್ನು ಮಾತ್ರ ಟ್ರೈ ಮಾಡೋದನ್ನು ಮರಿಬೇಡಿ. ಮಕ್ಕಳಿಗಂತೂ ಗ್ಯಾರಂಟಿ ಇಷ್ಟ ಆಗತ್ತೆ. ಟ್ರೈ ಮಾಡಿ ನೋಡಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಪೊಳಲೀಸ್ ಕಿಚನ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.